टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮಳೆಯ ಆರ್ಭಟ ಮಂಗಳೂರಿನಲ್ಲಿ ಜಲಸ್ಫೋಟವೇ ಸಂಭವಿಸಿದೆ. ಬೃಹತ್ ಕಾಂಪೌಂಡ್ ಒಂದು ಕುಸಿದು ಬಿದ್ದಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ನೋಡಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಈಗ ಕೆಲವೇ ಹೊತ್ತಿನಲ್ಲಿ ಅದನ್ನು ತೋರಿಸ್ತೀವಿ ನಾವು ನಿಮಗೆ. ಆ ಸಿಸಿಟಿವಿಯ ದೃಶ್ಯ ಮನೆಯ ಕಾಂಪೌಂಡ್ನಲ್ಲಿದ್ದಂಥ ಒಂದು ಸಿಸಿಟಿವಿ ದೃಶ್ಯದಲ್ಲಿ ಅದು ಸರಿಯಾಗಿದೆ. ಕಾಂಪೌಂಡ್ ಬಿದ್ದಿದೆ, ಅದರ ರಭಸಕ್ಕೆ ಅಲ್ಲಿನ ಒಂದು ವಿದ್ಯುತ್ ಕಂಬ ಕೂಡ ಧರಾಶಾಹಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಒಂದು ದೃಶ್ಯ. ಜೋಕಿಮ್ ಡಿಸೋಜಾ ಅವರ ಕುಟುಂಬ ಅಚ್ಚರಿ ರೀತಿಯಲ್ಲಿ ಇಲ್ಲಿ ಪಾರಾಗಿದೆ. ಮಂಗಳೂರಿನಲ್ಲಿ ಆಗಿರುವಂತಹ ಜಲಸ್ಫೋಟ ಇದು. ಒಂದು ಬೃಹತ್ ಕಾಂಪೌಂಡ್ ಆ ನೀರಿನ ರಭಸಕ್ಕೆ, ಆ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿದೆ. ಕಾಂಪೌಂಡ್ ಕುಸಿತವಾಗಿದೆ. ಕಂಕನಾಡಿ ಬಳಿಯ ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದ ರಭಸಕ್ಕೆ ಕಿತ್ಕೊಂಡು ಬಂದಿದೆ ಮನೆಯ ಗೇಟ್. ಈ ರಣಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೋಕಿಮ್ ಡಿಸೋಜಾ ಅವರ ಕುಟುಂಬ ನೋಡಿ ಅಚ್ಚರಿ ರೀತಿಯಲ್ಲಿ ಪಾರಾಗಿದೆ. ನೋಡಿ ಆ ಒಂದು ದೃಶ್ಯದಲ್ಲಿ ಗಮನಿಸಿ, ನಾವು ವೈಟ್ ಬಾಕ್ಸ್ ಮಾಡಿದ್ವಿ ನೋಡಿ. ಇಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಕಾಂಪೌಂಡ್ ಕುಸಿಯುತ್ತೆ. ಆ ಕಾಂಪೌಂಡ್ ಕುಸಿದು ಆ ಮನೆಯ ಗೋಡೆ ಹಾಗೆ ಆ ಗೇಟನ್ನು ಹೊಡ್ಕೊಂಡು ನೀರು ಒಳಗಡೆ ನುಗ್ಗಿರುವಂಥದ್ದು. ಹಾಗೆ ಅಲ್ಲಿ ಸ್ಪಾರ್ಕ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಅಲ್ಲೊಂದು ವಿದ್ಯುತ್ ಕಂಬ, ಅದರಲ್ಲಿದ್ದಂಥ ಒಂದು ವಿದ್ಯುತ್ ವೈರ್ ಕೂಡ ಆ ನೀರಿನಲ್ಲಿ ಬಿದ್ದಿದೆ. ಸಹಜವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಬಟ್ ಅಚ್ಚರಿ ಎಂಬಂತೆ ಅದು ಕೂಡ ಏನೂ ತೊಂದರೆ ಆಗಿಲ್ಲ. ಅಲ್ಲಿ ನೋಡಿ, ಎರಡು ಆ್ಯಂಗಲ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಎರಡು ಆ್ಯಂಗಲ್ನಲ್ಲಿ ಇರುವಂತಹ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳು. ಒಂದು ಕಡೆ ಆ ನೀರಿನ ರಭಸ ಎಷ್ಟಿತ್ತು ಅಂತ ಹೇಳಿದ್ರೆ, ಆ ಪಕ್ಕದ ಕಾಂಪೌಂಡ್ ಕುಸಿದು ಆ ಮನೆಯ ಗೋಡೆ ಮತ್ತು ಗೇಟ್ ಹೊಡ್ಕೊಂಡು ಒಳಗಡೆ ನೀರು ನುಗ್ಗಿದೆ. ಹಾಗೆ ಅಲ್ಲಿದ್ದಂಥ ಒಂದು ವಿದ್ಯುತ್ ಕಂಬ ಕೂಡ ಧರಾಶಾಹಿ ಆಗುತ್ತೆ. ಆ ಒಂದು ವಿದ್ಯುತ್ ತಂತಿ ನೀರಿಗೆ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿರುವಂಥ ದೃಶ್ಯ. ಸ್ಥಳದಿಂದ ನಾವು ಪ್ರತಿನಿಧಿ ಅಶೋಕ್ ಪೂಜಾರಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಮಂಗಳೂರಿನ ಕಂಕನಾಡಿಯಲ್ಲಿ ಜಲಸ್ಫೋಟದ ಮಾದರಿಯಂತೆ ಬೃಹದಾದಂಥ ಒಂದು ಆವರಣಗೋಡೆ ಕುಸಿದು ಬಿದ್ದಿರುವಂಥದ್ದು. ನನಗೆ ಅದೇ ಒಂದು ಘಟನಾ ಸ್ಥಳದಲ್ಲಿದೆ, ನೀವು ಗಮನಿಸ್ಬೋದು. ಇದು ಮಂಗಳೂರಿನ ಕಂಕನಾಡಿಯಲ್ಲಿರ್ತಕ್ಕಂಥ ಸುವರ್ಣ ಲೇನ್ನಲ್ಲಿರ್ತಕ್ಕಂಥ ರಸ್ತೆ ಮೇಲ್ಭಾಗದಲ್ಲಿ ಒಂದು ಆವರಣಗೋಡೆ ಇದೆ. ಇಲ್ಲಿ ಖಾಸಗಿ ಆಸ್ಪತ್ರೆ ಬರುತ್ತೆ. ಸೊ ಭಾರಿ ಪ್ರಮಾಣದಲ್ಲಿ ಸುರಿದಂಥ ಮಳೆಗೆ ಈ ಬೃಹದಾದಂಥ ಆವರಣಗೋಡೆ ಧರಾಶಾಹಿಯಾಗಿ ಕೆಳಗೆ ಬಿದ್ದಿರುವಂಥದ್ದು. ಇಲ್ಲಿ ರಸ್ತೆಯು ಕೂಡ ಸಂಪೂರ್ಣವಾಗಿ ಆ ಕಲ್ಲು ಮತ್ತು ಮಣ್ಣು ಎಲ್ಲವೂ ಕೂಡ ಆವರಿಸಿತ್ತು. ಸದ್ಯ ಒಂದಿಷ್ಟು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೇಲ್ಗಡೆ ಗಮನಿಸ್ಬೋದು, ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ, ಅದರ ಪೈಪ್ಲೈನ್ಗಳು ಕೂಡ ಚೆಲ್ಲಪಿಲ್ಲಿಯಾಗಿ ಬಿದ್ದಿರೋದನ್ನು ಕೂಡ ಗಮನಿಸಬಹುದು. ಈ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ವೇಳೆ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಈ ಕಾಂಪೌಂಡ್ ವಾಲ್ ಸಂಪೂರ್ಣವಾಗಿ ನೆಲಕ್ಕೆ ಕುಸಿದು ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಈ ರಸ್ತೆಯಲ್ಲಿ ಅದಕ್ಕೂ ಈ ಘಟನೆ ಆಗೋ ಮೊದಲು ಒಂದಿಷ್ಟು ಜನರು ಓಡಾಡಿದ್ರು. ಆದರೆ ಘಟನೆ ಆಗೋ ವೇಳೆ ಯಾರೂ ಇಲ್ಲದೆ ಇರೋದ್ರಿಂದಾಗಿ ಭಾರಿ ದೊಡ್ಡ ಒಂದು ಅನಾಹುತ ತಪ್ಪಿರುವಂಥದ್ದು. ಇನ್ನು ಈ ಕಾಂಪೌಂಡ್ ವಾಲ್ ಬಿದ್ದು ನೇರವಾಗಿ ಈ ರಸ್ತೆಗೆ ಬಿದ್ದು ಇಲ್ಲಿ ಮುಂಭಾಗದಲ್ಲಿ ಇಲ್ಲಿ ಇನ್ನೊಂದು ಮನೆ ಇದೆ. ಈ ಮನೆಯ ಮುಂಭಾಗದ ಗೇಟ್ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಅಂದರೆ ಬಿದ್ದಂಥ ರಭಸಕ್ಕೆ ಕಲ್ಲು ಮಿಶ್ರಿತ ಮಣ್ಣು ಜೊತೆಗೆ ಅಲ್ಲಿ ನೀರು ನಿಂತಿತ್ತು. ಸೊ ಆ ನೀರಿನ ಫೋರ್ಸ್ಗೆ ಇಲ್ಲಿ ಗಮನಿಸಬಹುದು, ಅಲ್ಲೊಂದು ಗೇಟ್ ಸಂಪೂರ್ಣವಾಗಿ ಅಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಅಂದರೆ ಮನೆ ಮುಂಭಾಗ ಬಂದು ಬಿದ್ದಿರುವಂಥದ್ದು. ಇನ್ನು ಈ ಘಟನೆಯ ಸಂಪೂರ್ಣ ದೃಶ್ಯ ಈ ಮನೆಯಲ್ಲಿ ಅಳವಡಿಸಿದಂಥ ಏನು CC ಕ್ಯಾಮರಾ ಇದೆ, ಆ CC ಕ್ಯಾಮರಾದಲ್ಲಿ ದಾಖಲಾಗಿರುವಂಥದ್ದು. ಅಲ್ಲಿ CC ಕ್ಯಾಮರಾದ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ, ಅತ್ಯಂತ ಭಯಾನಕವಾಗಿದೆ. ಯಾಕಂತ ಹೇಳಿದ್ರೆ ಜಲಸ್ಫೋಟದ ಮಾದರಿಯಂತೆ ಮೇಲ್ಭಾಗದಿಂದ ಮಣ್ಣು ಮಿಶ್ರಿತ ಕಲ್ಲು ಕೆಳಕ್ಕೆ ಬಿದ್ದಾಗ ನೀರಿನ ರಭಸಕ್ಕೆ ಇಲ್ಲಿ ಗೇಟ್ ಸಹಿತ ಕೊಚ್ಕೊಂಡು ಹೋಗಿರುವಂಥದ್ದು ಮತ್ತು ನೀರಿನ ಫೋರ್ಸಿಗೆ ಇಲ್ಲಿ ಗೇಟ್ ಕೊಚ್ಕೊಂಡು ಬಂದು ಇಲ್ಲಿ ಮನೆ ಮುಂಭಾಗ ಎಲ್ಲವೂ ಕೂಡ ಅಪ್ಪಳಿಸಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ನಿನ್ನೆ ಫುಲ್ ಇಲ್ಲಿ ನೀರು ಬಂದಿತ್ತು. ಈ ಗಮನಿಸ್ಬೋದು, ಹುಲ್ಲು ಎಲ್ಲ ಮಣ್ಣು ಕಲ್ಲು ಎಲ್ಲವೂ ಕೂಡ ಇಲ್ಲಿ ಮನೆ ಮುಂಭಾಗ ಬಂದು ಬಿದ್ದಿರ್ತಕ್ಕಂಥದ್ದು. ಘಟನೆ ಸಂಪೂರ್ಣ ದೃಶ್ಯ ಎರಡು CC ಕ್ಯಾಮರಾದಲ್ಲಿ ಸಂಪೂರ್ಣವಾಗಿ ಆ ಒಂದು ಘಟನೆಯ ಭೀಕರ ದೃಶ್ಯ ದಾಖಲಾಗಿತ್ತು. ಗಮನಿಸ್ಬೋದು, ಇಲ್ಲಿ ಮನೆ ಇದೆ, ಆ ಭಾಗದಲ್ಲಿ ಏನು ಕಾಂಪೌಂಡ್ ವಾಲ್ ಇದೆ. ಆ ಕಾಂಪೌಂಡ್ ವಾಲ್ ಕುಸಿದಂಥ ವೇಳೆ ಏಕಾಏಕಿಯಾಗಿ ನೀರು ಮತ್ತು ಮಣ್ಣು ಕಲ್ಲು ಎಲ್ಲವೂ ಕೂಡ ಮುಂಭಾಗಕ್ಕೆ ಬಿದ್ದಿರೋದ್ರಿಂದಾಗಿ ಏಕಾಏಕಿಯಾಗಿ ಅದರ ನೀರಿನ ಫೋರ್ಸ್ ಇಲ್ಲಿ ಮುಂಭಾಗಕ್ಕೆ ಬಂದು ಆ ಗೇಟಿಗೆ ಬಂದು ಹೊಡೆದಿರುವಂಥದ್ದು. ಗೇಟ್ ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಘಟನೆಯಲ್ಲಿ ಇಲ್ಲೊಂದು ವಿದ್ಯುತ್ ಕಂಬವು ಕೂಡ ಧರಾಶಾಹಿಯಾಗಿ ಕೆಳಕ್ಕೆ ಕೂರೋದಿಲ್ಲಿದೆ. ಯಾಕಂತ ಹೇಳಿದ್ರೆ ಮೇಲ್ಭಾಗದ ಕಲ್ಲು ಬಂದು ಈ ಒಂದು ವಿದ್ಯುತ್ ಕಂಬಕ್ಕೆ ಬಂದು ಹೊಡೆದಿರೋದ್ರಿಂದಾಗಿ ಆ ಟೈಮಲ್ಲಿ ವಿದ್ಯುತ್ ಕೂಡ ಪಾಸ್ ಆಗ್ತಿತ್ತು. ಸೊ ಅಲ್ಲಿ ಶಾರ್ಟ್ ಆದಂಥ ಒಂದು ಅನುಭವ ಆ ಒಂದು ದೃಶ್ಯದಲ್ಲಿ ಗೊತ್ತಾಗುತ್ತೆ. ಗಮನಿಸ್ಬೋದು, ಈಗ ವಿದ್ಯುತ್ ಕಂಬ ಎರಡು ತುಂಡಾಗಿ ಬಿದ್ದಿರುವಂಥದ್ದು. ಸದ್ಯ ಈ ಭಾಗದಲ್ಲಿ ಕರೆಂಟ್ ಲೈನ್ ಕೂಡ ಇನ್ನು ಕೂಡ ಅಂದರೆ ಮೆಸ್ಕಾಂನವರು ಬಂದು ಇನ್ನಷ್ಟೇ ಸರಿ ಮಾಡಬೇಕಾಗಿದೆ. ಸದ್ಯ ಒಂದಿಷ್ಟು ರೋಡನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ.